ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರ ದಾಂಪತ್ಯ ಜೀವನದ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಅವರ ಡಿವೋರ್ಸ್ಗೆ ಕೋರಿ ಸಲ್ಲಿಸಿದಂತಹ ಅರ್ಜಿ ಏನಿದೆ ಅದನ್ನ ಪತ್ನಿ ಸಂಗೀತ ಅವರು ವಾಪಸ್ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರ ದಾಂಪತ್ಯ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ನೋಡಿ, ಡಿವೋರ್ಸ್ಗಾಗಿ ಅರ್ಜಿಯನ್ನು ಹಾಕಿದ್ರಲ್ಲ, ಅದನ್ನು ವಾಪಸ್ ಪಡೆದಿದ್ದಾರೆ ಅನ್ನುವಂಥ ವಿಚಾರ ತಿಳಿತಾ ಇದೆ. 4-5 ದಿನಗಳ ಹಿಂದೆ ಇಂಟರ್ವ್ಯೂ ಅನ್ನ ಕೊಟ್ಟಿದ್ರು ವಿಜಯ್ ಅವರ ಮಗ. ವಿಜಯ್ ಅವರ ಮಗನಾಗಿ ಹುಟ್ಟಲು ಅದೃಷ್ಟ ಮಾಡಿದ್ದೀನಿ ಅಂತ ಅವರ ಮಗ ಮಾತನಾಡಿದ್ರು ಆ ಇಂಟರ್ವ್ಯೂದಲ್ಲಿ. ತಮಿಳುನಾಡು ಸಿಎಂ ಡಿವೋರ್ಸ್ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ತಮಿಳುನಾಡು ಸಿಎಂ ಪತ್ನಿ ಡಿವೋರ್ಸ್ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ಚೆನ್ನೈ ಕೋರ್ಟ್ನಲ್ಲಿ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ಜೋಸೆಫ್ ವಿಜಯ್ ಅವರ ಪತ್ನಿ. ಪ್ರಕರಣವನ್ನೇ ಚೆನ್ನೈನ ಫ್ಯಾಮಿಲಿ ಕೋರ್ಟ್ ರದ್ದು ಮಾಡಿದೆ. ಚೆನ್ನೈನ ಫ್ಯಾಮಿಲಿ ಕೋರ್ಟ್ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಲಂಡನ್ನಿಂದ ವಿಸಿ ಮೂಲಕ ಕೋರ್ಟ್ಗೆ ಹಾಜರಾಗಿದ್ರು ವಿಡಿಯೋ ಕಾನ್ಫರೆನ್ಸ್ ಮೂಲಕ. ವಿಚ್ಛೇದನಕ್ಕಾಗಿ ಅರ್ಜಿಯನ್ನ ಹಾಕಿದ್ರು ಸಿಎಂ ವಿಜಯ್ ಅವರ ಪತ್ನಿ ಸಂಗೀತ ಮತ್ತೆ ವಿಜಯ್ ನಡುವೆ ಸಂಧಾನ ಮಾಡುವಂತ ಕೆಲಸ ಕೂಡ ಆಗಿದೆ. ಅಪ್ಪ ಅಮ್ಮನ ಮಧ್ಯೆ ಮಗ ಸಂಜಯ್ ಹಾಗೆ ಮಗಳು ದಿವ್ಯಾ ಇಬ್ಬರು ಕೂಡ ಒಂದು ಸಂಧಾನ ಮಾಡಿದ್ದಾರೆ. ಅದು 4-5 ದಿನಗಳ ಹಿಂದೆ ಒಂದು ಇಂಟರ್ವ್ಯೂ ಅನ್ನ ಕೊಟ್ಟಿದ್ದಂತ ಸಂದರ್ಭದಲ್ಲಿ ವಿಜಯ್ ಅವರ ಮಗನಾಗಿ ಹುಟ್ಟೋದಕ್ಕೆ ನಾನು ಅದೃಷ್ಟ ಮಾಡಿದ್ದೀನಿ ಅನ್ನುವಂತ ಮಾತಾಡಿದ್ದಾರೆ. 2026 ಫೆಬ್ರವರಿ 24ರಂದು ಡಿವೋರ್ಸಿಗೆ ಅಂತೇಳಿ ಅರ್ಜಿಯನ್ನ ಸಲ್ಲಿಸಿದ್ದು. ಈಗ ಆ ಡಿವೋರ್ಸ್ ಕೇಸಿಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸಾಕಷ್ಟು ಬೇಡಿಕೆಗಳನ್ನ ಮುಂದಿಟ್ಕೊಂಡು ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸುವಂತ ಕೆಲಸವನ್ನ ವಿಜಯ್ ಅವರ ಪತ್ನಿ ಸಂಗೀತ ಅವರು ಮಾಡಿದ್ರು. ಬಟ್ ಈಗ ಚೆನ್ನೈನ ಕೋರ್ಟ್ನಲ್ಲಿ ಆ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ಸೊ ಇತ್ತೀಚೆಗಷ್ಟೇ ನಡೆದಂತ ಒಂದು ಇಂಟರ್ವ್ಯೂಯಲ್ಲೂ ಕೂಡ ಅದ್ರ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ. ಈಗ ಚೆನ್ನೈನ ಫ್ಯಾಮಿಲಿ ಕೋರ್ಟ್ ಏನಿದೆ ಪ್ರಕರಣವನ್ನೇ ರದ್ದು ಮಾಡಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಲಂಡನ್ನಿಂದ ವಿಸಿ ಮೂಲಕ ಕೋರ್ಟಿಗೆ ಹಾಜರಾಗಿದ್ರು. ವಿಚ್ಛೇದನಕ್ಕಾಗಿ ಅರ್ಜಿ ಹಾಕಿದ್ದಂತ ಸಿಎಂ ವಿಜಯ್ ಅವರ ಪತ್ನಿ ಸಂಗೀತ ಅವರು ಆ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ಒಂದು ಸಂಧಾನ ಕೂಡ ಆಗಿದೆ. ಇಲ್ಲಿ ಮಕ್ಕಳು ಮಾಡಿರೋ ಸಂಧಾನ, ಅಪ್ಪ ಅಮ್ಮನ ಮಧ್ಯೆ ಸಂಧಾನವನ್ನ ಮಗ ಸಂಜಯ್ ಹಾಗೇನೆ ಮಗಳು ದಿವ್ಯಾ ಇಬ್ಬರು ಕೂಡ ಮಾಡಿದ್ರು. ಆಮೇಲೆ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಸಾಕಷ್ಟು ಚರ್ಚೆ ಆಗ್ತಾ ಇತ್ತು, ಅದರಲ್ಲೂ ಸೋಷಿಯಲ್ ಮೀಡಿಯಾಗಳಲ್ಲೂ ಆಲ್ರೆಡಿ ಅಂತ್ಯಗಳೆಲ್ಲ ಚರ್ಚೆ ಆಗ್ತಾ ಇದ್ದಂಥ ಸಂದರ್ಭದಲ್ಲೇ ಈಗ ವಿಚ್ಛೇದನಕ್ಕಾಗಿ ಅರ್ಜಿ ಹಾಕಿದ್ರಲ್ಲ ಅದನ್ನು ವಾಪಸ್ ಪಡೆದಿದ್ದಾರೆ ಅಂತೇಳಿ ಏನಿದೆ ಹೆಚ್ಚಿನ ಡೀಟೇಲ್ಸ್ ದಿಲೀಪ್? ಪ್ರಭು, ಕಳೆದ ವರ್ಷ ಇದೇ ವರ್ಷ ಫೆಬ್ರವರಿನಲ್ಲಿ ಏನೊಂದು ವಿಜಯ್ ಅವರ ಟಿವಿಕೆ ಪಕ್ಷ ಚುನಾವಣೆ, ತಮಿಳುನಾಡು ವಿಧಾನಸಭಾ ಚುನಾವಣೆಯನ್ನ ಎದುರಿಸೋದಕ್ಕೆ ಕೆಲವೇ ದಿನಗಳ ಮುಂಚೆ ಒಂದು ವಿಜಯ್ ಅವರಿಗೆ ಆಘಾತ ಎದುರಾಗಿತ್ತು. ಅವರ ಪತ್ನಿ ಸಂಗೀತಾ ಸೂರಲಿಂಗಂ ಅವರು ಲಂಡನ್ ನಲ್ಲಿ ಕುಳಿತೆ ಅಲ್ಲಿಂದನೇ ಅವರು ತಮಗೆ ವಿಚ್ಛೇದನ ಬೇಕು ವಿಜಯ್ ಅವರಿಂದ ಅಂತ ಹೇಳ್ಬಿಟ್ಟು ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ವಿಜಯ್ ಅವರಿಗೆ ನಟಿಯೊಬ್ಬರ ಜೊತೆಗೆ ನಂಟಿದೆ ಅಂತ ಕೂಡ ಆರೋಪ ಮಾಡಲಾಗಿತ್ತು. ಈ ಕುರಿತಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸೇರಿದಂತೆ ಹಲವೆಡೆ ಸಾಕಷ್ಟು ಬಾರಿ ಸುದ್ದಿ ಕೇಳಿ ಬಂದಿತ್ತು. ಇದೆಲ್ಲ ಆಗಿ ಕೆಲ ದಿನಗಳ ನಂತರ ಏನೊಂದು ಕಳೆದ ತಿಂಗಳಷ್ಟೇ ವಿಜಯ್ ಅವರು ಮತ್ತೆ ಸಂಗೀತ ಅವರು ಇಬ್ರು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಅವರ ಡೈವೋರ್ಸ್ ಕೇಸ್ನ ಮೊದಲನೇ ಹಿಯರಿಂಗ್ಗೆ. ಆದ್ರೆ ಆ ಒಂದು ಹಿಯರಿಂಗ್ಗೆ ಇಬ್ಬರು ಕೂಡ ಹಾಜರಾಗಿರ್ಲಿಲ್ಲ. ಹಾಗಾಗಿ ಅವತ್ತಿನ ದಿನ ಆ ಒಂದು ಪ್ರಕರಣದ ವಿಚಾರಣೆಯನ್ನ ಆಗಸ್ಟ್ 7ನೇ ತಾರೀಕಿಗೆ ಮುಂದೂಡಲಾಗಿತ್ತು, ಅಂದ್ರೆ ಇವತ್ತು ಮತ್ತೆ ಈ ವಿಚಾರಣೆಗೆ ಸಂದರ್ಭದಲ್ಲಿ ವಿಚಾರಣೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂಗೀತ ಅವರು ಲಂಡನ್ ಇಂದಾನೆ ಹಾಜರಾಗಿದ್ರು. ಅವರು ತಮ್ಮ ಲಾಯರ್ನ ಮೂಲಕ ತಾವೊಂದು ಈ ವಿಚ್ಛೇದನ ಅರ್ಜಿಯನ್ನ ವಾಪಸ್ ತಗೊಂತೀನಿ ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಂಡ್ರು. ಈ ಸಂದರ್ಭದಲ್ಲಿ ನ್ಯಾಯಾಲಯ ಏನೊಂದು ವಿಚ್ಛೇದನ ಮನವಿಯನ್ನ ವಾಪಸ್ ಪಡೆದಿರುವಂತ ಅರ್ಜಿಯನ್ನ ಪುರಸ್ಕರಿಸಿ ವಿಚಾರಣೆಯನ್ನ ಮುಂದೂಡಿದೆ. ಈ ಮೂಲಕ ವಿಚ್ಛೇದನ ಏನಿದೆ ಅದು ತಿರಸ್ಕೃತ ಆಗಿದೆ.
ಈ ಮೂಲಕ ವಿಚ್ಛೇದನ ವದಂತಿ ಏನ್ ಇಷ್ಟು ದಿನ ಹರಡಿತ್ತು, ವಿಚ್ಛೇದನ ತಗೊಂತಾರೆ ಈ ದಂಪತಿ ಅಂತೇಳಿ, ಅದು ಮುರಿದು ಬಿದ್ದಿದೆ. ಹಾಗೆ ನೋಡಿದ್ರೆ ಕಳೆದ ಒಂದು 4 ತಿಂಗಳ ಹಿಂದೆ ವಿಜಯ್ ಅವರ ಪುತ್ರ ಜೇಸನ್ ಅವರು ಕೂಡ ಒಂದು ಸಂದರ್ಶನದಲ್ಲಿ ಮಾತಾಡ್ತಾ ಹೇಳಿದ್ರು, ತಮ್ಮ ತಂದೆಯನ್ನ ಹೊಗಳಿದ್ರು, ಮತ್ತೆ ತಮ್ಮ ತಂದೆಯ ಒಂದು ಗುಣಗಾನವನ್ನ ಮಾಡಿದ್ರು. ಈ ಮೂಲಕ ವಿಜಯ್ ಅವರ ಮಗ ಮತ್ತೆ ಮಗಳು ಇಬ್ರು ಸೇರಿ ತಮ್ಮ ಅಪ್ಪ ಅಮ್ಮನ ನಡುವೆ ಸಂಧಾನವನ್ನ ಮೂಡಿಸಿ ಈ ಮೂಲಕ ವಿಚ್ಛೇದನ ಅರ್ಜಿ ವಾಪಸ್ ಪಡೆಯಂಗೆ ಮಾಡಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದಾವೆ. ಒಟ್ಟಿನಲ್ಲಿ ಇದು ವಿಜಯ್ ಅವರ ಅಭಿಮಾನಿಗಳಿಗೆ ಮತ್ತೆ ಟಿವಿಕೆ ಪಕ್ಷದ ಕಾರ್ಯಕರ್ತರಿಗೆ ಒಂದು ರೀತಿ ಸಂತದ ಸುದ್ದಿ ಅಂತ ಹೇಳ್ಬೋದು. ವಿಜಯ್ ಮತ್ತು ಸಂಗೀತಾ ಅವರ ಒಂದು ದಾಂಪತ್ಯ ಜೀವನ ಮತ್ತೆ ಅಳಿಗೆ ಮರಳುವಂತ ಲಕ್ಷಣಗಳು ಕಾಣ್ತಾ ಇದೆ. ಆದ್ರೆ ವಿಜಯ್ ಅವರ ಪತ್ನಿ ಸಂಗೀತಾ ಅವರು ಲಂಡನ್ ನಿಂದ ಮತ್ತೆ ವಾಪಸ್ ಚೆನ್ನೈಗೆ ಬರ್ತಾರಾ ಅನ್ನೋದು ಸದ್ಯದ ಮಟ್ಟಿಗೆ ಇನ್ನೂ ತಿಳಿತಿಲ್ಲ ವಿಜಯ್. ದಿಲೀಪ್, ಇಲ್ಲಿ ಇನ್ನೊಂದು ವಿಚಾರ, ಈಗ ಸಂಗೀತ ಅವರು ವಿಚ್ಛೇದನ ಅರ್ಜಿಯನ್ನು ಯಾಕೆ ಹಿಂಪಡೆದಿದ್ದಾರೆ ಅನ್ನೋಂಥದ್ರ ಬಗ್ಗೆ ಏನಾದರೂ ನ್ಯಾಯಾಲಯದಲ್ಲಿ ಏನಾದರೂ ಕಾರಣ ಏನಾದರೂ ಗೊತ್ತಾಗಿದೆಯಾ ಹೇಗೆ ಅಂತ? ಪ್ರಭು, ಸದ್ಯದ ಮಟ್ಟಿಗೆ ತಿಳಿದಿರುವಂತ ಮಾಹಿತಿ ಪ್ರಕಾರ ವಿಜಯ್ ಅವರ ಇಬ್ಬರು ಮಕ್ಕಳಾದ ಅಂದ್ರೆ ವಿಜಯ್ ಅವರ ಮಗ ಮತ್ತೆ ವಿಜಯ್ ಅವರ ಮಗಳು ಅವರಿಬ್ರು ಸೇರಿ ಒಂದು ತಂದೆ ಮತ್ತೆ ತಾಯಿ ನಡುವೆ ಸಂಧಾನಕ್ಕೆ ಯತ್ನಿಸಿದ್ದಾರೆ. ಈ ಸಂಧಾನ ಯಶಸ್ವಿಯಾಗಿರೋ ಹಿನ್ನೆಲೆಯಲ್ಲಿ ಅವರು ಈ ಒಂದು ಅರ್ಜಿಯನ್ನು ವಾಪಸ್ ಪಡೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಅದೇ ಈ ಕುರಿತಾಗಿ ವಿಜಯ್ ಅವರಾಗ್ಲಿ ಅಥವಾ ಸಂಗೀತಾ ಅವರಾಗ್ಲಿ ಸ್ಪಷ್ಟವಾದಂತಹ ಒಂದು ಕಾರಣಗಳನ್ನ ಇನ್ನೂ ನೀಡಿಲ್ಲ. ಒಟ್ಟಿನಲ್ಲಿ ಚೆನ್ನೈನ ಒಂದು ಚೆಂಗಲ್ಪಟ್ಟು ನ್ಯಾಯಾಲಯಕ್ಕೆ, ಅದರ ಕೌಟುಂಬಿಕ ನ್ಯಾಯಾಲಯ ಏನಿದೆ ಅಲ್ಲಿಗೆ ಮನವಿ ಸಲ್ಲಿಸಿರೋ ಪ್ರಕಾರ ನಾನು ಈ ಅರ್ಜಿಯನ್ನ ವಾಪಸ್ ಪಡಿತಾ ಇದ್ದೀನಿ, ವಿಚ್ಛೇದನ ಅರ್ಜಿಯನ್ನ ವಾಪಸ್ ಪಡಿತಾ ಇದ್ದೀನಿ ಅಂತ ಅಷ್ಟೇ ಹೇಳಿದ್ದಾರೆ. ತಾವು ಈ ಅರ್ಜಿಯನ್ನು ವಾಪಸ್ ಪಡೆಯೋದಕ್ಕೆ ಅಥವಾ ವಿಚ್ಛೇದನದಿಂದ ಹಿಂದೆ ಸರಿಯೋದಕ್ಕೆ ನಿಖರ ಕಾರಣ ಏನು ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ತಿಳಿಸಿಲ್ಲ ಪ್ರಭು. ಇನ್ನೊಂದು ವಿಚಾರ ದಿಲೀಪ್, ಈಗ ವಿಜಯ್ ಅಥವಾ ಸಂಗೀತ ಅವರಾಗಲಿ ಇದ್ರ ಬಗ್ಗೆ ಏನಾದರೂ ಅಧಿಕೃತವಾಗಿ ಏನಾದರೂ ಪೋಸ್ಟ್ ಮಾಡೋದು ಅಥವಾ ಹೇಳಿಕೆಯನ್ನು ಕೊಡೋದು ಆ ಥರದ್ದೇನೂ ಆಗಿಲ್ವಾ ಹೇಗೆ ಅಂತ? ಸದ್ಯದ ಮಟ್ಟಿಗೆ ಟಿವಿಕೆ ಪಕ್ಷದ ಒಂದು ಅಧಿಕೃತವಾದ ಯಾವುದೇ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಾಗ್ಲಿ ಅಥವಾ ವಿಜಯ್ ಅವರ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಾಗ್ಲಿ ಈ ಕುರಿತಾಗಿ ಯಾವುದೇ ಮಾಹಿತಿ ಇಲ್ಲ. ಇದೀಗ ತಾನೇ ವಿಚಾರಣೆ ಮುಕ್ತಾಯ ಆಗಿದೆ ಕೆಲವೇ ಒಂದು ನಿಮಿಷಗಳ ಹಿಂದೆ. ಈ ಒಂದು ವಿಚಾರಣೆ ಸಂದರ್ಭದಲ್ಲಷ್ಟೇನೆ ಏನೊಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು. ಆ ಸಂದರ್ಭದಲ್ಲಿ ತಮ್ಮ ತಮ್ಮ ವಕೀಲರ ಮೂಲಕ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಈ ವಿಜಯ್ ಅವರ ಪತ್ನಿ ಸಂಗೀತ ಅವರು ಈ ರೀತಿಯಾದಂತ ಒಂದು ಮನವಿ ಸಲ್ಲಿಸಬಹುದು ಅನ್ನೋ ನಿರೀಕ್ಷೆ ಯಾರಿಗೂ ಇರ್ಲಿಲ್ಲ ಅನ್ಸುತ್ತೆ. ಯಾವಾಗ ಈ ಮನವಿಯನ್ನ ಸಲ್ಲಿಸ್ಲಿ ಆಗ ನ್ಯಾಯಾಲಯ ಈ ಒಂದು ದಂಪತಿಯನ್ನ ಒಂದು ಮಾಡುವಂತ ಉದ್ದೇಶ ಒಂದು ರೀತಿ ಸಫಲ ಆಗಿದೆ ಅಂತ ಹೇಳ್ಬೋದು. ಮತ್ತೆ ನ್ಯಾಯಾಲಯ ಕೂಡ ಈ ಒಂದು ಅರ್ಜಿಯನ್ನ ಸ್ವೀಕರಿಸಿದೆ ಮತ್ತೆ ಅರ್ಜಿಯನ್ನ ಪುರಸ್ಕರಿಸಿದೆ. ಮತ್ತೆ ಈ ಪ್ರಕರಣದ ವಿಚಾರಣೆಯನ್ನ ಮುಂದೂಡೋದ್ರ ಮೂಲಕ ಈ ಒಂದು ಏನು ವಿಚ್ಛೇದನ ಅರ್ಜಿ ಏನಿದೆ ಅದರ ಒಂದು ಇಡೀ ಪ್ರಕರಣ ಮುಕ್ತಾಯ ಆದಂತಾಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಸಹಜವಾಗಿ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಯಾವಾಗ ಇವತ್ತು ಏನು ಹೈರಿಂಗ್ ಇದ್ದಂಥ ಸಂದರ್ಭದಲ್ಲಿ ಆಲ್ರೆಡಿ ಅವರ ಅರ್ಜಿ ವಾಪಸ್ ಪಡ್ಕೊಳ್ತಾರೆ ಅನ್ನುವಂಥ ಒಂದಷ್ಟು ಅಂತೆಕಂತೆ ಸುದ್ದಿಗಳೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡೋದಕ್ಕೆ ಸ್ಟಾರ್ಟ್ ಆಗಿತ್ತು. ಅದೆಲ್ಲದನ್ನು ಹೊರತುಪಡಿಸಿದ್ರೆ ಸಾಕಷ್ಟು ವಿಚಾರಗಳಿಗಾಗಿ ಈ ಒಂದು ಡಿವೋರ್ಸ್ ಕೇಸ್ ಏನಿದೆ ಅದು ಸಿಕ್ಕಾಪಟ್ಟೆ ಸದ್ದು ಕೂಡ ಮಾಡಿತ್ತು. ಈಗ ಚೆನ್ನೈ ಕೋರ್ಟ್ನಲ್ಲಿ ಅರ್ಜಿಯನ್ನು ವಾಪಸ್ ಪಡೆದಿದ್ದಾರೆ. ಬಟ್ ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕೆ ವಾಪಸ್ ಪಡೆದಿದ್ದಾರೆ ಅನ್ನುವಂಥ ವಿಚಾರ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಅಥವಾ ಅಧಿಕೃತವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಹಾಕೋದಾಗಲಿ ಅಥವಾ ಒಂದು ಸ್ಟೇಟ್ಮೆಂಟ್ ಕೊಡೋದಾಗಲಿ ಇದು ಯಾವುದೂ ಕೂಡ ಇನ್ನೂ ಆಗಿಲ್ಲ. ಬಟ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟಿಗೆ ಹಾಜರಾದಂಥ ಸಂದರ್ಭದಲ್ಲಿ ತಾವು ಸಲ್ಲಿಸಿದಂಥ ಅರ್ಜಿ ಏನಿದೆ ಆ ಅರ್ಜಿಯನ್ನು ವಾಪಸ್ ಪಡೆದಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಲಂಡನ್ನಿಂದ VC ಮೂಲಕ ಕೋರ್ಟಿಗೆ ಹಾಜರಾಗಿದ್ದಂಥ ಸಂದರ್ಭದಲ್ಲಿ ಒಂದು ಸಂಧಾನ ನಡೆದಿರೋದು. ಇಲ್ಲಿ ಮಗ ಮತ್ತು ಮಗಳ ಮಧ್ಯಸ್ಥಿಕೆಯಲ್ಲಿ ಏನೊಂದು ಸಂಧಾನ ಆಗಿದೆ, ಆ ಸಂಧಾನ ಬಹುತೇಕ ಇಲ್ಲಿ ಸಕ್ಸಸ್ ಆದಂತೆ ಕಂಡು ಬರ್ತಾ ಇದೆ. ಬಿಕಾಸ್ ಅದರಲ್ಲೂ ಹೇಳಿ ಕೇಳಿ ಈಗ ಕಳೆದ ಬಾರಿ ನಡೆದಂಥ ಇತ್ತೀಚೆಗೆ ನಡೆದಂಥ ಚುನಾವಣೆಯಲ್ಲಿ TVK ಪಕ್ಷಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಈ ಫ್ಯಾಮಿಲಿ ಇಶ್ಯೂಗಳೇನಿದೆ ಇದು ಕೂಡ ಅದ್ರ ಏನಾದರೂ ಹೊಡೆತ ಬೀಳ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗಿತ್ತು. ಬಟ್ ಆದರೆ ಯಾವ ರೀತಿಯಾಗಿ TVK ಪಕ್ಷ ಗೆದ್ಕೊಂಡು ಸರ್ಕಾರ ರಚನೆ ಮಾಡಿದಾಗಿರ್ಬೋದು, ಅದರ ಜೊತೆಗೆ ಅಲ್ಲಿ ಅವರಿಬ್ಬರು ಒಂದಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ನಡೆಸಿದಂಥ ಸಂಧಾನ ಏನಿದೆ, ಮಕ್ಕಳು ಮಾಡಿದಂಥ ಸಂಧಾನ ಇಲ್ಲಿ ಬಹುತೇಕ ಸಕ್ಸಸ್ ಆದಂತೆ ಕಂಡು ಬರ್ತಾ ಇದೆ. ಸಹಜವಾಗಿ ವಿಜಯ್ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ TVK ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿ ಇದು ಖುಷಿ ವಿಚಾರ. ಅದರಲ್ಲೂ ಹೇಗೆ ತಮ್ಮ ನೆಚ್ಚಿನ ನಟನ ದಾಂಪತ್ಯ ಜೀವನದಲ್ಲಿ ಈ ಥರದ್ದೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದು ಸಹಜವಾಗಿ ಅವರ ಅಭಿಮಾನಿಗಳಲ್ಲೂ ಕೂಡ ಇದು ಬೇಸರ ತರಿಸಿತ್ತು. ಅದು ಸಾಕಷ್ಟು ಅಂತೆಕಂತೆಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇತ್ತು. ಅವರಿಗೆ ಅಫೇರ್ ವಿಚಾರ ಆಗಿರ್ಬೋದು, ಬೇರೆ ಬೇರೆ ಥರದ ಆ್ಯಂಗಲ್ಗಳಲ್ಲೆಲ್ಲ. ಬಟ್ ಅದೆಲ್ಲವನ್ನು ಹೊರತುಪಡಿಸಿದ್ರೆ ಈಗ ಮಗ ಮತ್ತು ಮಗಳ ಮಧ್ಯಸ್ಥಿಕೆಯಲ್ಲಿ ಏನಿದೆ ಡಿವೋರ್ಸ್ ಅರ್ಜಿಯನ್ನು ವಾಪಸ್ ಪಡೆದಿದ್ದಾರೆ. ಚೆನ್ನೈ ಕೋರ್ಟ್ನಲ್ಲಿ ಅರ್ಜಿಯನ್ನು ವಾಪಸ್ ಪಡೆದಿರೋದು ವಿಜಯ್ ಅವರ ಪತ್ನಿ ಸಂಗೀತಾ ಅವರು.
ಆಮೇಲೆ ಯಾವಾಗ ಅವರು ಡಿವೋರ್ಸಿಗಾಗಿ ಒಂದು ಅರ್ಜಿಯನ್ನು ಹಾಕ್ತಾರೆ ಆ ಸಂದರ್ಭದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸಾಕಷ್ಟು ವಿಚಾರಗಳಿಗೆ ಗಮನ ಸೆಳೆದಿತ್ತು. ಆಮೇಲೆ ಚರ್ಚೆ ಕೂಡ ಗ್ರಾಸ ಆಗ್ತಾ ಇತ್ತು. ಅಂದರೆ ಎಲ್ಲವೂ ಕೂಡ ಅಂತೆ ಕಂತೆ ವಿಚಾರಗಳೇನೆ.